ಇತ್ತಿನ ಬೇಳೆ ಮೊಟ್ಟೆ ಕೋಳಿ ನಾಟಿ ಕೋಳಿ ಸಾಂಬಾರು ಸೂಪರು. ಈಗ ಊರ ಕಡೆ ಮಳೆ ಜೋರು, ಅಲ್ಲಿ ತೋಟದಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ಸೌದೆ ಎಲ್ಲ ನೆಂದೋಗವೆ. ಅದಕ್ಕೆ ಮನೇಲೇ ಮಾಡಿದ್ದೀನಿ. ನನ್ನ ಮಗಳು ಬಂದವಳೆ, ನಮ್ಮ ಫ್ರೆಂಡ್ಸ್ ಬಂದವರೆ, ಎಲ್ಲರಿಗೂ ಇತ್ತಿನ ಬೇಳೆ ಹಾಕಿ ನಾಟಿ ಕೋಳಿ ಹಾಕಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನಾಟಿ ಕೋಳಿ ಇತ್ತಿನ ಬೇಳೆ ಸಾರಬೇಕಂತೆ ನನ್ನ ಮಗಳಿಗೆ, ಬೆಂಗಳೂರಿಂದ ಬಂದವಳೆ ಮಾಡಿಕೊಡಮ್ಮ ಅಂತ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾಟಿ ಕೋಳಿ ಹಾಕಿ ಇತ್ತಿನ ಬೇಳೆ ಹಾಕಿ ಸಾರು ಮಾಡಿ ಮುದ್ದೆ ಮಾಡಿ ಕೊಡಬೇಕಂತೆ. ಮಾಡಿಕೊಡ್ತೀನಿ ನೋಡ್ರವ ಹೆಂಗೆ ಮಾಡ್ತೀನಿ ಅಂತ. ಈ ನಾಟಿ ಕೋಳಿಗಲ್ವ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೋಬೇಕು ಉರಿಯೋಕ್ಕೆ. ನೋಡಿ ಇಷ್ಟ ಹಾಕೊಂಡ್ರೆ ಸಾಕು, ಇಷ್ಟ ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಒಂದು ಇಡೀ ಈರುಳ್ಳಿ ಹಾಕೋಬೇಕು, ಇಷ್ಟ ಸಣ್ಣ ಕಟ್ ಮಾಡ್ಕೊಂಡು ಇಷ್ಟ ಹಾಕಿದ್ದೀನಿ. ಇಷ್ಟ ರುಬ್ಬಕ್ಕೆ ಹಾಕವ ಸಾಕಷ್ಟು ರುಬ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಸ್ವಲ್ಪ ಬೇಯಲಿ, ಕೂದಿ ಸೀದಿ ಎಲ್ಲ ಚೆನ್ನಾಗಿ ತೊಳೆದು 4-5 ಸತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಒಂದು ಮೊಟ್ಟೆ ಕೋಳಿ ತೊಗೊಂಡಿದ್ದೀನಿ ನಾಟಿದ್ದು. ಇದು ನೋಡಪ್ಪ, ಇಷ್ಟು ಪೀಸ್ ಹಿಂಗೆ ಒಡಿಸ್ಕೊಳ್ಳಿ. ಜಾಸ್ತಿ ದಪ್ಪ ಇದ್ದರೆ ಬೇಯಲ್ಲ, ಇದು ನಾಟಿ ಕೋಳಿ ಅಲ್ವಾ, ಬೇಯಲ್ಲ. 500 ರೂಪಾಯಿ ಒಂದು ಕೋಳಿಗೆ, 350 ರೂಪಾಯಿ kg, 350-400 ರೂಪಾಯಿ. ನಮ್ಮ ಹಳ್ಳಿ ಕಡೆ ನಮ್ಗೆ ಗೊತ್ತವ್ರೆ ಅಂದ್ಬಿಟ್ಟು 350 ರೂಪಾಯಿಗೆ ಹಾಕ್ಕೊಟ್ಟವ್ರೆ. ನಮ್ಮ ಮಗಳು ಇಚ್ಚಿನ ಬೇಳೆ ಕಾಲ, ಅವರೆಕಾಯಿ ಕಾಲ ಬತ್ತು ಅಂದರೆ ಇದು ಚಿಕನು ಮಟನು ಇಚ್ಚಿನ ಬೇಳೆ ಸಾರು ಕೇಳ್ತಾರದೆ. ಯಾವಾಗ ಬಂದು ಮಾಡಿಕೊಡ್ಬೇಕು. ಹಿಂಗೆ ಏನು ಹೇಳುವ, ನಾವು 500 600 ಮಾಡಿಕೊಡ್ಬೇಕು. ಏನು ಮಾಡುವ ಬಿಡಿ. ಉಪ್ಪು ಹಾಕ್ಕೊಬಿಡೋಣ, ಜೊತೆಲೇ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ನೋಡ್ಕೊಂಡು ಹಾಕವ, ಇಷ್ಟು ಅರಿಶಿನ ಹಾಕ್ಬೇಕು. ಇಷ್ಟ ಹಾಕ್ಬಿಟ್ಟು ಉಪ್ಪಿಟ್ಬಿಟ್ಟು ಉಪ್ಪು ಅರಿಶಿನ ಇದೆಲ್ಲ ಚೆನ್ನಾಗಿ ಬೇಯಲಿ. ಅಷ್ಟೊತ್ತು ಮಸಾಲೆ ರೆಡಿ ಮಾಡ್ಕೊವ. ಇದು ಮುಚ್ಚಿ ಮಾಡಿಬಿಟ್ಟು ಅದು ಹಂಗೆ ಬೇಯ್ತಾ ಇರ್ತದೆ ನೀರಲ್ಲಿ. ನೀರೆಲ್ಲ ಚೆನ್ನಾಗಿ ಸುಂಡಿ ಚಿಟಪಟ ಅನ್ಬೇಕು. ಹಿಂಗಿರಲಿ ನೋಡಿ. ಈಗ ಮಸಾಲೆ ರೆಡಿ ಮಾಡ್ಕೊವ, ಬನ್ನಿ. ಇದ್ಕಿನ ಬೇಳೆ ನಾಟಿ ಕೋಳಿ ಸಾರಿಗೆ ದೊಡ್ಡದೊಂದು 7 ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಕಟ್ ಮಾಡಿದೆ ನುಣ್ಣು ರುಬ್ಬಲ್ಲ ಅಂದ್ಬಿಟ್ಟು ಇದು ಸ್ವಲ್ಪ 1 ಇಂಚು ಶುಂಠಿ ಜಜ್ಕೊಂಡಿದ್ದೀನಿ, ಒಂದು 6 ಲವಂಗ ಹಾಕ್ಕೊಂಡಿದ್ದೀನಿ, 1-2 ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಸಗಸೆ, ಸ್ವಲ್ಪ ಮೆಣಸು, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಇದೆಲ್ಲ ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಾಟಿ ಕೊತ್ತಂಬರಿ ಚೆನ್ನಾಗಿ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ಇಷ್ಟು ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೋವ ಇವಾಗ. ಆಮೇಲೆ ಇದು ಸ್ವಲ್ಪ ಹಂಗೆ ರುಬ್ಬಿಡಿರಿ, ಹಂಗೆ ಕಟಾಪಟ ಅಂದ್ಬಿಡ್ತದೆ ಮಿಕ್ಸಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರುವ, ಬನ್ನಿ. ಇಲ್ಲಿ ಗುಂಟ್ಕಾಯಿ ಹಾಕಿದ್ವು ಕೋಳಿದು, ಇದು ಮೊಟ್ಟೆ ಗುದಿದು. ಅದು ಮೊಟ್ಟೆ ಬಂದು ಆಮೇಲೆ ಹಾಕೋಬೇಕು, ಸಾರು ಬೆಂದಾದ್ಮೇಲೆ. ಇದಕ್ಕೆ ಫಸ್ಟ್ ಇದ್ರೊಳಗೆ ಹಾಕ್ಕೊಡ್ಬೇಕು. ಇವಾಗ ಎಲ್ಲ ಚೆನ್ನಾಗಿ ನೀರು ಸುಂಡ್ಲಿ ಗಮ್ಮನ್ಬೇಕು, ಚಿಟಪಟ ಅನ್ಬೇಕು. ಇದು ಗಬ್ಬು ಎಲ್ಲ ಹೋಗಬೇಕು, ಚಿಕನ್ದು ವಾಸನೆ ಬರಲಿಲ್ಲ ನೋಡಿ, ಒಂಚೂರು ವಾಸನೆ ಇಲ್ಲ. ಅರ್ಶಿನ ಹಾಕಿ ಎಲ್ಲ ತೊಳ್ಕೊಂಡು ಚೆನ್ನಾಗಿ ಹಿಂಗೆ ಉರಿವಾಗ ಬೆಳ್ಳುಳ್ಳಿ ಕೆಚ್ಚಾಕ್ರೆ ಅದು ವಾಸನೆ ಬರೋಲ್ಲ, ಹಿಂಗೆ ಗಮ್ಮನ್ನತ್ತೆ. ಒಬ್ಬೊಬ್ರ ಮನೇಲಿ ಕೋಳಿ ಸಾರೆಲ್ಲ ಮೀನು ಸಾರೆಲ್ಲ ಊಟ ಮಾಡಿ ಕೈಯೆಲ್ಲ ಗಬ್ಬುಡಿತದೆ. ಆ ಕೈಯಲ್ಲಿ ನೀರು ಕುಡಿದ್ರೆ ಚೊಂಬೆಲ್ಲ ಗಬ್ಬುಡಿತದೆ. ಮಗಳು ಬಂದು ಈಗ ಅರ್ಜೆಂಟಾಗೆ ಇದ್ಕಿನ ಬೇಳೆ ಹಾಕಿ ನಾಟಿ ಕೋಳಿ ಹಾಕ್ಬಿಟ್ಟು ನಂಗೆ ಸಾರು ಮಾಡಿಕೊಡೋನ್ರಿ. ನಾನು ಇಲ್ಲೋಗನೆ ಅದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಮನೇಲಿ ಮಾಡಿರೋ ಪುಡಿನೂ ಹಾಕ್ಕೋಬೋದು, ಧನಿಯಾ ಪುಡಿನೂ ಹಾಕ್ಕೋಬೋದು. ನಾನು ಜಾಸ್ತಿ ಹಾಕಲ್ಲ, ಒಂದು 3 ಸ್ಪೂನ್ ಹಾಕ್ತೀನಿ ಅಷ್ಟೇ. ನಾನು ಜಾಸ್ತಿ ಧನಿಯಾ ಪುಡಿ ಅದಕ್ಕೆ ಉಪಯೋಗಿಸಲ್ಲ. ಒಂದು 3 ಸ್ಪೂನ್ ಹಾಕಿದ್ದೀನಿ. ಈಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. 3 ಸ್ಪೂನು ಮೆಣಸಿಕಾಯಿ ಪುಡಿ, 3 ಸ್ಪೂನು ಧನಿಯಾ ಪುಡಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮೆಣಸೆಲ್ಲ ಹಾಕಿರ್ತೀನಲ್ಲ, ಜೊತೆ ಬೇಕಾದ್ರೆ 1-2 ಹಸಿಮೆಣ್ಸಿಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ಕಿನ ಬೇಳೆ ಎಲ್ಲ ಹಾಕೋದಕ್ಕೆ 1-2 ಟೊಮಟೊ ಅವೆಲ್ಲ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹಾಕ್ತಾಯಿದ್ದೀನಿ. ಸಾಕು, ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಕಣ್ಣಲ್ಲಿ ಮೂಗಲೆಲ್ಲ ಸರ್ಕ್ ಅಂತ ಇರ್ತಾರೆ ತಿನ್ನುವಾಗ. ಆ ಊಟ ಮಾಡೋರು ಪಕ್ಕದಲ್ಲಿ ಕೂತಿರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಕಮ್ಮಿನೇ ಹಾಕ್ಕೋಬೇಕು. ನಿಮಗೂ ಗೊತ್ತಲ್ಲ, ಯಾರು ಊಟ ಮಾಡೋ ಖಾರ ಆಗ್ಬಿಟ್ರೆ ಅಂತ ಇರ್ತಾರಲ್ಲ, ಅವಾಗ ಊಟ ಮಾಡೋಕೆ ಅಸಹ್ಯ ಅನ್ಸ್ಕೊತಾರೆ ಒಬ್ಬೊಬ್ರು ಅರ್ಗೆ ಕೂತಿರೋರು. ಅದಕ್ಕೆ ಇಷ್ಟ ಹಾಕಿದ್ದೀನಿ. ಚೆನ್ನಾಗಿ ನೋಡಿ, ಎಲ್ಲ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಟಿದೆ. ಈ ಥರ ಎಣ್ಣೆ ಬಿಡ್ಬೇಕು, ಹಿಂಗೆ ನೀರೆಲ್ಲ ತುಂಬ್ಕೊಡ್ಬೇಕು. ಹಿಂಗೆ ನೋಡಿ, ಹಿಂಗೆ ತಳನೂ ಕಚ್ಚಬೇಕು. ಹಿಂಗೆ ಗಮ್ಮಂತ ಆಗುತ್ತೆ. ಇವಾಗ ಚೆನ್ನಾಗಾಗಿದೆ. 1-2 ಟೊಮಟೊ ಹಾಕವ. ಬೆಕ್ಕಿನ ಬೇಳೆ ಹಾಕ್ತಾಯಿದ್ದೀವಲ್ಲ, ಅದಕ್ಕೆ 1-2 ಟೊಮಟೊ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಸಾಂಬಾರು. ಸಣ್ಣ 2 ಟೊಮಟೊ ದಪ್ಪ ಸಣ್ಣ ನಾಟಿ ಟೊಮಟೊ 2 ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ. ಹಿಂಗೆ ಹಾಕ್ಕೊಳ್ಳೋಣ. ಇವಾಗ ಬೇಳೆ ಇಕ್ಕಿನ ಬೇಳೆ ಇಕ್ಕಿ ಹಾಕ್ಬಾರ್ದು. ಇವಾಗ ಏನು ಗೊತ್ತಾ, ಎಲ್ಲ ಬೆಂದು ಕಲ್ಸೋಗ್ಬಿಡುತ್ತೆ. ಇದು ಒಂದು 5-6 ಸತಿ ಚೆನ್ನಾಗಿ ಒಂದು 7-8 ಸತಿ ಕೂಗಿಸ್ಬೇಕು.
ಚೆನ್ನಾಗಿ ನೀರು ಇಟ್ಕೊಂಡಿದ್ದೀನಿ. ನೀರು ಮಳ್ಳಿಸ್ಬಿಟ್ಟು ಅದು ಕುಯ್ಕವ. ಇವಾಗ ಖಾರ ಹಾಕ್ತೀನಿ. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹಾಕ್ಬೇಕೀಗ ಮಸಾಲೆ. ಈಗ ನೋಡಿ ಹಾಕೋತಾ ಇದ್ದೀನಿ. ಇಷ್ಟು ಮಸಾಲೆ ಆಯಿತು, ಅಷ್ಟು ಐಟಮ್ ಎಲ್ಲ ತೋರಿಸಿದ್ಕೆ ಇದೆಲ್ಲ ಚೆನ್ನಾಗಿ ಬೆಳೆದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆ, ಚಿಕನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಹಿಂಗೆ ಒಂದು ಸ್ವಲ್ಪ ಒಂದು 2 ನಿಮಿಷ ಎಣ್ಣೆಲಿ ಬೇಯಲಿ. ಖಾರ ಬೆಂದಾದ್ಮೇಲೆ ಮಳ್ಳ ನೀರೇ ತುಯ್ಕವ. ಚೆನ್ನಾಗಿ ಎಣ್ಣೆ ಒಂಚೂರು ಹಿಂಗಂದು ಒಂಚೂರು ಹಸಿ ವಾಸನೆ ಹೋಗಂಗೆ ನೀರು ಚೆನ್ನಾಗಿ ಮಳ್ತಾವೆ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಖಾರ ಬೆಂದಿದೆ. ಈಗ ಉಯ್ಯೋಣ ಕುದಿಯೋ ನೀರು. ಇವಾಗ ಬಿಸಿನೀರು ಇಲ್ಲ ಅಂತ ತಣ್ಣೀರು ಹೋದ್ರೆ ಚಿಕನ್ ಖಾರ ಎಲ್ಲ ಚಿಲ್ಕೊಂಡ್ರೆ ಬೇಯಲ್ಲ. ಅದು ನಾಟಿ ಕೋಳಿ. ಈ ಬಾಯ್ಲರ್ ಕೋಳಿ ಇವೆಲ್ಲ ಬೆಂದೈತವೆ, ಇದು ಬೇಯಲ್ಲ, ನಿಧಾನಲ್ಲ. ಅದಕ್ಕೆ ಮಳ್ಳ ನೀರು ಇಟ್ಕೊಬೇಕು. ಹಿಂಗೆ ಆವಾಗಲೇ ಆಗ್ತಾ ಇದ್ದಂಗೆ ಕೊತ್ತ ಕುದೀತಾ ಇರ್ತದೆ. ಮಳ್ಳೋ ನೀರು ಹಾಕ್ಬಿಟ್ರೆ ಆ ತಣ್ಣೀರು ಹಾಕಿದ್ರೆ ಅದು ಮಳ್ಳುವಷ್ಟರಲ್ಲಿ ಒಂದು 10 ನಿಮಿಷ ಬೇಕು. ಈಗೆಲ್ಲ ತೊಳೆದು ಮಿಕ್ಸಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ನೀರು ಹೆಚ್ಚಿಸ್ತೀನಿ. ಹೇಳ್ತೀನಿ ನೀರು ಎಲ್ಲೂ ಹೋಗಬೇಡಿ, ಅಲ್ಲೇ ಇರಿ. ತೆಳ್ಳೆ ಇರಲಿ. ಅದು ಒಂದು 7-8 ಸತಿ ಕೂಗಿಸ್ಬೇಕಲ್ಲ, ಗಟ್ಟಿ ಆಯ್ತದೆ ಸಾಂಬಾರು ಬೆಂದರೆ. ಇಷ್ಟಿರಲಿ, ಇಷ್ಟು ನೋಡಿ ಇಲ್ಲಿ ಇಷ್ಟು ಬರಬೇಕು. ಇಷ್ಟು ತೆಳ್ಳೆ. ತುಂಬ ಗಟ್ಟಿ ಆದರೆ ಚೆನ್ನಾಗಿರಲ್ಲ. ನಾಟಿ ಕೋಳಿ ಸಾರು ತೆಳ್ಳಗಿರಬೇಕು. ಸ್ವಲ್ಪ ತಟ್ಟೆಗೆ ಹಾಕಿಸ್ಕೊಂಡು ಸರ್ರ ಅಂತ ಕುಡಿತಾರೆ. ಕೊತ್ತಂಬರಿ ನೀರು, ಧನಿಯಾ ನೀರು ಹಾಕಮಿಲ್ಲ, ಇನ್ನೊಂದ್ಸಲ ಕೊತ್ತಂಬರಿ ನೀರು ಅಂತ. ಹಾಗೆ ಇದು ನನ್ನ ಮಗಳು ಚೆನ್ನಾಗಿ ಒಂದು ಚೊಂಬ ಉಯ್ದ್ಬಿಟ್ಟು ಕುಡಿಸ್ತೀನಿ. ಅದಕ್ಕೆ ಉಯ್ದಿದ್ದೀನಿ ಒಂದು ಚೊಂಬ ನೀರು. ತೆಗ್ಯೋಣ ಕುಕ್ಕರ್. ಇವಾಗ ಒಲೆಯಲ್ಲಾಗಿರೋ ಒಂದು ಕೊಂಟ ಹಾಕಿರೋ ಬೆಂದು ಕಲ್ಸೋಗಿರೋದು. ಇಲ್ಲಿ ಇಷ್ಟೊತ್ತು ಕಂಟ ಕೂಗಿಸಿದ್ದೀನಿ ಕುಕ್ಕರಲ್ಲಿ. ಹೆಂಗಿದೆ ನೋಡೋಣ. ಗಮ್ಮಂತ ಇದೆ ನೋಡಪ್ಪ. ಒಂದು ಕುಕ್ಕರ್ ನೀರಲ್ಲಿ ಇಷ್ಟಾಗಿದೆ, ಬೆಂದಿದೆ. ಸಾರು ಗಟ್ಟಾಗಿದೆ. ಇವಾಗ ಇದಕ್ಕೆ ಬೇಳೆ ಫ್ರೈ ಮಾಡಿಬಿಟ್ಟು ಹಾಕ್ಬಿಡೋಣ. ಬೇಯ್ಕೊಳ್ಳಿ. ಎತ್ಕೊಡುವ ಈ ಬೇಳೆನು ಈರುಳ್ಳಿನೂ ಹಾಕ್ಬಿಟ್ಟು ಫ್ರೈ ಮಾಡಿ ಹಾಕ್ಬಿಡ್ತೀನಿ. ಎಣ್ಣೆ ಜಾಸ್ತಿ ಇದೆ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಎಣ್ಣೆ ಬೇಡ. ಚೂರು ಎಣ್ಣೆ ಈರುಳ್ಳಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಹಸಿ ವಾಸನೆ ಹೋಗೋಗಂಟ ಅಷ್ಟೇ. ಎಲ್ಲ ರುಬ್ಬಕ್ಕೆ ಇದು ಒಗ್ಗರಣೆಗೆಲ್ಲ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಸುಮ್ಮನೆ ಬೇಳೆ ಫ್ರೈಗೆ ಅಷ್ಟೇ, ಒಂದೇ ಒಂದು ಸಾಕು. ಸಿಕ್ಕಿರೋದು 1 kg ಅವರೆಕಾಯಿ. ಅದು ಎಳೆದು. ಇನ್ನು ಅವರೆಕಾಯಿ ಸುಗ್ಗಿ ಬರಲಿಲ್ಲ ಅಷ್ಟು ಜಲ್ದಿ. ನಮ್ಮ ಮಗಳಿಗೆ ಅರ್ಜೆಂಟು. ನೋಡಿ ಇಷ್ಟಾಗಿದೆ ಬೇಳೆ. ಇದು ಸ್ವಲ್ಪ ವಾಸನೆ ಹೋಗಲಿ. ಹಿಂಗೆ ಎಣ್ಣೆ ಈರುಳ್ಳಿ ಹಾಕೊಂಡು ಹಿಂಗೆ ಹುರ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಮಾಡಿಸ್ಕೊಳ್ಳಿ ಹಿಂಗೆ ಅಷ್ಟೇ. ಸಾಕು, ಎಣ್ಣೆಲಿ ಬಾಡಿದೆ. ಇವಾಗ ಹಿಂಗೆ ತೆಗೆದು ಸಾಂಬಾರೊಳಗೆ ಹಾಕೋಣ. ಅದು ಏನು ಗೊತ್ತಾ, ಜಾಸ್ತಿ ಫಸ್ಟೇ ಒಬ್ಬೊಬ್ರು ಏನು ಮಾಡ್ತಾರೆ, ಬೇಳೆ ಅವೆಲ್ಲ ಒತ್ತಡಕ್ಕೆ ಹಾಕ್ಬಿಡ್ತಾರೆ. ಅದು ಬೆಂದು ಕಲ್ಸುತ್ತೆ. ಆಮೇಲೆ ಜಾಸ್ತಿ ಬೇಳೆನೂ ಹಾಕ್ಬಿಡೋದು, ಸಿಸಿ ಹೊಡಿತದೆ. ಇಷ್ಟೇ ಹಾಕ್ಬೇಕು ಸಿಂಪಲ್. ಒಂದು ಕೋಳಿಗೆ ಒಂದಿಷ್ಟು ಅರ್ಧ kg ಬೇಳೆ ಇದ್ದು ಸಾಕು. ಅದೊಂದು 2 ಕುದಿ ಕುದ್ರೆ ಬೆಂದು ಕಲಿಸುತ್ತೆ. ತುಂಬ ಬೆಂದು ಕಲಿಸೋದ್ರೆ ಸಾರು ಗಟ್ಟಿ ಆಗ್ಬಿಡ್ತದೆ. ಸಾರು ಚೆನ್ನಾಗಿರಲ್ಲ, ಒಂಥರ ಸಿಸಿ ಹೊಡಿತದೆ. ಸ್ವಲ್ಪ ಹಾಕೋವಾಗ ಖಾರ ಜಾಸ್ತಿ ಹಾಕ್ಕೊಂಡು ಹಾಕ್ಕೋಬೇಕು. ನೋಡಿ ಮಾಡಿ ಸ್ವಲ್ಪ ಹಾಕ್ಕೋಬೇಕು. ಹಿಂಗೆ ನೋಡಿ ಹಿಂಗಿರ್ಬೇಕು. ಹಿಂಗೆ ಇಷ್ಟೇ. ಬೇಳೆ ಸ್ವಲ್ಪ ತೆಳ್ಳಗೆ ಅಲ್ಲೊಂದು ಇಲ್ಲೊಂದಿದೆ, ಇನ್ನೂ ಚೆನ್ನಾಗಿರುತ್ತೆ. ಜಾಸ್ತಿ ಆದರೆ ಸಿಸಿ ಹೊಡಿತದೆ. ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ, ಹಿತ್ಕಿನ ಬೇಳೆ ಸಾಂಬಾರು ಸೂಪರಾಗಿದೆ. ಮೊಟ್ಟೆ ಗೊತ್ತಿ ಎಲ್ಲ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಬನ್ನಿ ಊಟ ಮಾಡಿ. ರೆಡಿ ಇದೆ.